ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ನಗರದಲ್ಲಿ ಬಿಸಿಲಿನ ಪ್ರಮಾಣ ದಿನೇ ದಿನೇ ಅಧಿಕವಾಗ್ತಿರೋ ಕಾರಣ ಮಹಾನಗರ ಪಾಲಿಕೆಯಿಂದಾಗಿ ಸೆಡ್ನೆಟ್ಗಳನ್ನು ಅಳವಡಿಸಲಾಗಿದೆ. ಅಂದರೆ ನೆರಳಿನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ವಿಜಯಪುರದ ಪ್ರಮುಖ 6 ವೃತ್ತಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಎರಡೂ ಬದಿಯಲ್ಲಿ ಸಿಗ್ನಲ್ಗಳಲ್ಲಿ ಜನ ನಿಂತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಮತ್ತು ವಾಹನ ಸವಾರರು ಸಂಕಷ್ಟ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮಾರ್ಚಿಂದ ಮೇವರೆಗೂ ಪ್ರತಿ ವರ್ಷವೂ ಈ ರೀತಿ ಇದೊಂದು ಹಾಕುವಂಥ ಕೆಲಸ ನಡೀತೆ. ಆರಂಭದಲ್ಲೇ ವಿಳಂಬ ಆಯಿತು. ಈ ಬಾರಿ ಆದರೆ ಜನರ ಬೇಡಿಕೆ ಹೆಚ್ಚಾದ ಕಾರಣ ಅದನ್ನು ಕಾರ್ಯಕ್ರಮ ಮಾಡಲಾಯಿತು. ವಿಜಯಪುರದ ಅದರಲ್ಲೂ ವಿಜಯಪುರದ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಬಸ್ ನಿಲ್ದಾಣ, ಕೋರ್ಟ್ ಸರ್ಕಲ್ ಸೇರಿದಂತೆ ಒಟ್ಟು 6 ಕಡೆಗಳಲ್ಲಿ ಈ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಪ್ರಮುಖ ಸರ್ಕಲ್ಗಳಲ್ಲಿ ಇನ್ನೂ ಬಿಟ್ಟಿದ್ದಾರೆ. ಅದನ್ನು ಸಹಿತ ಪೂರ್ಣ ಮಾಡಬೇಕು ಅಂತೇಳಿ ಜನರು ಆಗ್ರಹ ಮಾಡಿದ್ದಾರೆ. ಇಟಗಿ ಪೆಟ್ರೋಲ್ ಬಂಕ್ ಸೇರಿದಂತೆ ಬೇರೆ ಬೇರೆ ಕಡೆ ಸಿಗ್ನಲ್ಗಳೆಲ್ಲಿವೆ ಅಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ, ಅದನ್ನು ಮಾಡಬೇಕು ಅಂತೇಳಿ. ಮತ್ತು ಕೆಲವೊಂದು ಕಡೆ ಒಂದು ಸೈಡ್ ಮಾತ್ರ ಹಾಕಿದ್ದಾರೆ, ಮತ್ತೊಂದು ಸೈಡ್ ಮಾಡಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಜನರ ಕೂಗು ಕೇಳಿಬರ್ತಾ ಇರೋದು, ಪ್ರತಿ ವರ್ಷವೂ ಸುಮಾರು 10 ಲಕ್ಷಕ್ಕೂ ಅಧಿಕ ಹಣವನ್ನು ಟೆಂಡರ್ ಮೂಲಕ ಕರೆದು ಅದನ್ನು ಕೊಡ್ತೀರಾ, ಅದನ್ನು ಬದಲಾಗಿ ಅದನ್ನು ಖರೀದಿಯನ್ನು ಮಾಡಿ ಅದನ್ನೇ ಮಾಡ್ಬೋದಲ್ಲ ಅಂತೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ. ಯಾಕಂದರೆ 10 ಲಕ್ಷಕ್ಕಿಂತ ಅದಕ್ಕೆ ಹಣ ಅದಕ್ಕೆ ಖರ್ಚು ಮಾಡೋದ್ರಿಂದ ಅದರಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ ಅಂತೇಳಿ. ಯಾಕಂದರೆ ಆ ಟೆಂಟ್ಗಳನ್ನು ಹಾಕ್ತಾರೆ, ಅದು ಅಂದರೆ 3 ತಿಂಗಳ ಅವಧಿ ಒಳಗಾಗಿ ಅದನ್ನು ಮುಗಿಸ್ಕೊಂಡ ತಕ್ಷಣ ತೆಗೆದೋಗ್ಬಿಡ್ತಾರೆ. ಅದರಲ್ಲೂ ಮಳೆಗಾಳಿ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಅದು ಮಿಡ್ಲಲ್ಲಿ ಏನಾದರೂ ಕಟ್ಟಾಗಿ ಬಿದ್ದರೆ ವಾಪಸ್ ತೊಗೊಂಡೋಗ್ಬಿಡ್ತಾರೆ, ಪುನಃ ಹಾಕೋದೇ ಇಲ್ಲ. ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಮತ್ತು ಈಗ ಮಳೆ ಆಗ್ತಿರೋದ್ರಿಂದ ಸಂಜೆ ವೇಳೆಯಲ್ಲಿ ಅಷ್ಟೊಂದು ಬಿಸಿಲು ಪ್ರಮಾಣ ಸಹಿತ ಇಲ್ಲ. ಹಾಗಾಗಿ ಅದನ್ನು ನೀವು ಓನಾಗೇ ಮಾಡಿ, ಅಂದರೆ ಮಹಾನಗರ ಪಾಲಿಕೆಯಿಂದನೇ ಖುದ್ದು ಮಟೀರಿಯಲ್ಗಳನ್ನ ಇಟ್ಕೊಂಡು ಹಾಕಬೇಕು ಅಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕಂದರೆ ಪ್ರತಿ ವರ್ಷ ಈ ರೀತಿ ಟೆಂಡರ್ ಕೊಡ್ತಾ ಇರೋದ್ರಿಂದ 10 ಲಕ್ಷಕ್ಕೂ ಅದಕ್ಕೆ ಖರ್ಚಾಗುತ್ತೆ ಅಂತೇಳಿ ಜನ ಒಂದು ಭ್ರಷ್ಟಾಚಾರದ ಆರೋಪ ಇರ್ಬೋದು ಅಂತೇಳಿ ಒಂದು ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಿನ ವರ್ಷ ಇದನ್ನು ಮಾಡುವಾಗ ಈ ಟೆಂಡರ್ ಕರೆಯೋಕ್ಕಿಂತಲೂ ಓನನ್ನು, ಅಂದರೆ ಮಹಾನಗರ ಪಾಲಿಕೆಯನ್ನೇ ಖರೀದಿ ಮಾಡಿ ಅದನ್ನು ಹಾಕೋದು ಬಹಳಷ್ಟು ಉತ್ತಮ ಅಂತೇಳಿ ಜನರ ಅಭಿಪ್ರಾಯ ವ್ಯಕ್ತವಾಗ್ತಿರುವಂಥದ್ದು. ಮತ್ತು ಈ ಹಾಕೋ ಅವಧಿಯನ್ನು ಸಹಿತ ವಿಸ್ತರಣೆ ಮಾಡಬೇಕು ಮತ್ತು ಬದಲಾವಣೆ ಮಾಡಬೇಕು ಅಂತೇಳಿ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಬೆಳಗ್ಗೆ 12 ಗಂಟೆ ನಂತರ ಸಿಗ್ನಲ್ಗಳನ್ನು ಆಫ್ ಮಾಡಿ ಮತ್ತು ಸಂಜೆ 4 ಗಂಟೆ ನಂತರ ಶುರು ಮಾಡಿ ಅಂತೇಳಿ. ಮತ್ತು ಬೆಳಗ್ಗೆ 7 ಗಂಟೆಗೆ ಸಿಗ್ನಲನ್ನು ಆನ್ ಮಾಡೋದ್ರಿಂದ ಸ್ಕೂಲ್ ವ್ಯಾನ್ ಹೋಗೋದಕ್ಕೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಅವರು ಮನವಿಯನ್ನು ಮಾಡ್ತಿದ್ದಾರೆ. ಅಂದರೆ ಪ್ರತಿ ಸರಿನೂ ಈ ಸರ್ತಿ ಮಧ್ಯಾಹ್ನ ಸಮಯದಲ್ಲಿ ಸಹಜವಾಗಿ ಬಿಸಿಲು ಅಧಿಕ ಇರೋದ ಕಾರಣದಾಗಿ ವಾಹನಗಳ ಸಂಖ್ಯೆಯೂ ಸಹಿತ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಅನಾವಶ್ಯಕ ಸಿಗ್ನಲಲ್ಲಿ ನಿಂತ್ಕೊಳ್ಳೋದ್ರಿಂದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚು ಜನಸಂದಣಿ ಇದ್ದರೆ ಸಮಸ್ಯೆ ಆಗ್ಬೋದು. ಆದರೆ ಜನಸಂದಣಿ ಕಡಿಮೆ ಇರೋದ್ರಿಂದ ಸಿಗ್ನಲ್ಗಳು ಅನಾವಶ್ಯಕ ಅನಿಸುತ್ತೆ. ಹಾಗಾಗಿ ಆದಷ್ಟು ಬೇಗ ಅದನ್ನು ಸಮಯವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಅವರು ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನೋಡಬೇಕು. ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆ ಜಂಟಿಯಾಗಿ ಇದೊಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ಜನರ ಮನವಿ ಪೊಲೀಸ್ ಇಲಾಖೆಗೆ ಸಲ್ಲಿಸಿರುವಂಥದ್ದು. ಪೊಲೀಸ್ ಇಲಾಖೆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ನೋಡಬೇಕು. ಆದರೆ ಜನರ ಬೇಡಿಕೆ ದಿನೇ ದಿನ ಅಧಿಕವಾಗ್ತಿದೆ. ಯಾಕಂದರೆ ಸಮಯ ಬದಲಾವಣೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ. ಬೆಳಗ್ಗೆ 7 ಗಂಟೆ ಮುಂಚೆನೂ ಮಾಡಿದರೂ ಸಹಿತ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋರು ಬರೋರು ಇರ್ತಾರೆ, ಅದು ಬಹಳಷ್ಟು ಅನಾನುಕೂಲ ಆಗುತ್ತೆ ಅಂತ ಒಂದು ಸಮಸ್ಯೆ. ಆದರೆ ಮಧ್ಯಾಹ್ನ ಹೊತ್ತು ಬಿಸಿಲಿನಿಂದಾಗಿ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ 2 ಸಮಯಗಳನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಬೆಳಗ್ಗೆ 7 ಗಂಟೆ ಮೇಲೆ ಮಧ್ಯಾಹ್ನ 12 ಗಂಟೆ ಒಳಗಾಗಿ ಮುಗಿಸಿದ್ರೆ ಮತ್ತು ಸಂಜೆ ಯಥ ಪ್ರಕಾರ ಈ ಟ್ರಾಫಿಕ್ ಸಮಸ್ಯೆ ಅಧಿಕವಾಗೋ ಕಾರಣದಾಗಿ ಅವಾಗ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತೇಳಿ ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.